ಅಮೂಲ್ಯ, ನಿನ್ನ ಕಂಡೀಷನ್ ಏನು ಅಂತ ಹೇಳಮ್ಮ. ಆ್ಯಕ್ಚುಲಿ ಕಂಡೀಷನ್ ಬಂದಲ್ಲ ಆಂಟಿ, ಹಲವಾರಿದೆ. ಈಗ ಶುರು ಆಗುತ್ತೆ ವರ್ಷ. ನಿನಗೆ ಕೈ ಮುಗಿತೀನಿ ಕಣೆ, ಏನೇನೋ ಮಾತಾಡಬೇಡ್ವೇ. ಪರವಾಗಿಲ್ಲ, ಹೇಳಮ್ಮ. ನಾನು ಓದಿದ್ದೀನಿ, ಮದುವೆ ಆಗೋವರೆಗೂ ಕೆಲ್ಸಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಾ ಇಲ್ಲ. ಕೆಲಸ ಮಾಡೋದು ನನ್ನ ಅಗತ್ಯ ಮತ್ತು ನನ್ನ ಖುಷಿ ಕೂಡ ಹೌದು. ಅಕ್ಕನ ಮದುವೆಗೆ ಅಪ್ಪಂಗೆ ತುಂಬ ಖರ್ಚಿದೆ. ನಮ್ಮದು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಸಾಲ ಅನಿವಾರ್ಯ ಆಗುತ್ತೆ. ಹಾಗಾಗಿ ಅದನ್ನು ತೀರಿಸೋ ಜವಾಬ್ದಾರಿ ನಂದು ಆಗಿರುತ್ತೆ. ಅಮೂಲ್ಯ, ಅದನ್ನೆಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಅದನ್ನೆಲ್ಲ ನಾನು ನೋಡ್ಕೊಪ್ಪ. ನಾನು ಕೆಲ್ಸಕ್ಕೆ ಹೋಗಿ ದುಡಿದಿರೋ ಕಾರಣನೇ ನಿಮಗೆ ಸಹಾಯ ಮಾಡಬೇಕು ಅಂತ. ನಾನು ಕೆಲಸದ ವಿಷಯ ಮಾತಾಡಿದಾಗ ಅದ್ರ ಉದ್ದೇಶ ಬಗ್ಗೆನೂ ಮಾತಾಡಬೇಕಲ್ವಾ? ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ ಉದ್ದೇಶಕ್ಕೋಸ್ಕರ ನಾನು ಮದುವೆ ಆದಮೇಲೂ ಕೆಲಸಕ್ಕೆ ಹೋಗ್ತೀನಿ. ಹೋಗಬೇಡ ಅಂತ ಯಾರೂ ಹೇಳಬಾರ್ದು. ಆಂಟಿ, ಈ ಕಂಡೀಷನ್ ನಿಮಗೆ ಒಪ್ಕೆನಾ? ನಿನ್ನ ಮುಂದಿನ ಕಂಡೀಷನ್ ಏನು ಅಂತ ಹೇಳಮ್ಮ. ಅಮ್ಮ, ಮೊದಲನೇ ಕಂಡೀಷನ್ಗೆ ಆಂಟಿ ಸೀರಿಯಸ್ ಆಗಿಬಿಟ್ರು ಅನ್ಸುತ್ತೆ. ನನ್ನ ತಂಗೀರು ಅದಿತಿ ಮತ್ತು ಅಂಜಲಿ ಓದ್ ಮುಗಿಸಿ ಕೆಲ್ಸಕ್ಕೆ ಸೇರಿ ಒಂದು ಹಂತಕ್ಕೆ ಬರೋವರೆಗೂ ಅವ್ರ ಜವಾಬ್ದಾರಿ ಕೂಡ ನಂದೇ ಆಗಿರುತ್ತೆ. ಯಾಕೆ ಅಂದರೆ ಅವ್ರನ್ನ ನೋಡ್ಕೋತೀನಿ ಅಂತ ನಾನು ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ. ಅಮ್ಮು, ಯಾಕೆ ಹಳೆದನ್ನೆಲ್ಲ ಕೆದಕ್ಕೆ ಮಾತಾಡ್ತಿದ್ಯಾ? ಯಾವುದೋ ಕಷ್ಟದ ಕಾಲದಲ್ಲಿ ಸಂದರ್ಭಕ್ಕೆ ಹಾಗೆ ಮಾತಾಡಿದ್ದಲ್ವಾ? ಆದರೆ ನಾನು ಯಾವಾಗಲೂ ಅದನ್ನು ನಡ್ಸ್ಕೊಡ್ತೀನಿ ಅಂತಲೇ ಮಾತು ಕೊಟ್ಟಿದ್ದು ಅಮ್ಮ. ಇನ್ನೂ ಏನಾದರೂ ಇದೆಯೇನಮ್ಮ? ಇದೆ ಆಂಟಿ. ನಮ್ಮ ಅಪ್ಪ ಅಮ್ಮ ಯಾವತ್ತು ನನ್ನ ಜೊತೆ ಇರಬೇಕು ಅಂತ ಆಸೆ ಪಟ್ಟರು ಅದಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು. ಮದುವೆ ಆಗಿ ಹೋದೆ ಅಂತ ನಾನು ಅವ್ರನ್ನ ಮರೆಯೋದಕ್ಕಾಗಲ್ಲ. ಅವರು ಕೂಡ ನನ್ನ ಜವಾಬ್ದಾರಿನೇ. ಜವಾಬ್ದಾರಿ ಅನ್ನೋದಕ್ಕಿಂತ ಅದು ನನ್ನ ಕರ್ತವ್ಯ ಕೂಡ ಹೌದು. ನೀನು ವಯಸ್ಸಲ್ಲಿ ಮಾತ್ರ ಚಿಕ್ಕವಳು ಕಣೆ, ಗುಣದಲ್ಲಾಗಲಿ ಸ್ವಭಾವದಲ್ಲಾಗಲಿ ಅಲ್ಲ. ನಿನ್ನ ಮದುವೆ ಬಗ್ಗೆ ಮಾತುಕತೆಗೆ ಬಂದರೆ ನೀನು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ ಕಂದ. ಇನ್ನು ಕೊನೆಯದಾಗಿ ಎಲ್ಲ ಹೇಳಿದ್ದಾಯ್ತಲ್ಲೇ, ಇನ್ನೂ ಏನು ಬಾಕಿ ಇದೆ? ಇಷ್ಟೇ ಹೇಳಿಬಿಟ್ರೆ ಅಪಾರ್ಥ ಆಗ್ಬಿಡುತ್ತಮ್ಮ, ಅಥವಾ ಸ್ವಾರ್ಥನೂ ಕಾಣಿಸ್ಬೋದು. ನಾನು ಇದನ್ನೆಲ್ಲ ಹೇಳಿದೆ ಅಂತ ಮದುವೆ ಆದಮೇಲೆ ನಾನು ಇದನ್ನೆಲ್ಲ ಗೌಪ್ಯವಾಗಿ ಮಾಡ್ತೀನಿ ಅಂತಲ್ಲ. ನನ್ನ ಗಂಡನಿಗೆ ನನ್ನ ಇನ್ಕಮ್ ಬಗ್ಗೆ, ನಾನು ಮಾಡೋ ಈ ಥರದ ಖರ್ಚಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಲ್ಲ ಹಕ್ಕು ಇದೆ. ನಾನೇ ಹೇಳ್ತೀನಿ, ಇಲ್ಲ ಅವರು ಕೇಳ್ಬೋದು. ಆದರೆ ಇದನ್ನು ಯಾವುದನ್ನು ನಿಲ್ಲಿಸು ಅಂತ ಅವ್ರು ಹೇಳೋ ಹಾಗಿಲ್ಲ. ಯಾಕೆ ಅಂದರೆ ನನ್ನ ಪ್ರಕಾರ ಹೆಣ್ಮಕ್ಳಿಗೂ ಹಣಕಾಸಿನ ವಿಚಾರದಲ್ಲಿ ಅಥವಾ ಅವ್ರ ಇನ್ಕಮ್ನ ಇನ್ವೆಸ್ಟ್ ಮಾಡೋ ವಿಚಾರದಲ್ಲಾದರೂ ಸ್ವಾತಂತ್ರ್ಯ ಇರಬೇಕು. ಅಮ್ಮ, ಸಾಕು, ಸುಮ್ಮನೆ ಇದ್ಬಿಡು. ಇಷ್ಟೇ ಆಂಟಿ ನಾನು ಮಾತಾಡಬೇಕು ಅಂದ್ಕೊಂಡಿದ್ದು. ಇದೆಲ್ಲ ಕಂಡೀಷನ್ಗೆ ನಿಮಗೆ ಮತ್ತು ನಿಮ್ಮ ಮಗನಿಗೆ ಒಪ್ಪಿಗೆ ಅಂತ ಆದರೆ ಈ ಮದುವೆಗೆ ನಾನು ಒಪ್ಪಿಗೆ ಇದೆ. ಕೋಪ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಯಾಕೆ ಹೀಗೆಲ್ಲ ಮಾತಾಡಕ್ಕೆ ಹೋದೆ? ಅಮೂಲ್ಯನ ಮಾತು ಇವ್ರಿಗೆ ಅರ್ಥ ಆಯ್ತೋ ಇಲ್ವೋ, ಬೈಯೋಕ್ಕೆ ಮಾತ್ರ ಹೋಗಬೇಡಿ.
ಇವಳು ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಬೆಳಿಗ್ಗೆ ನನ್ನನ್ನು ವಿಚಾರಿಸಿದಂತೆ ಯಾಕೆ ಬಾಸ್? ಅದು ನಂಗೆ ಕಾಟ ಕೊಡೋಕೆ ಏನಾದರೂ ಒಂದು ಹುಡುಕ್ತಾನೆ ಇರ್ತೀಯ ಅಲ್ವಾ? ಈಗ ಸರಿಯಾಗಿ ತಗ್ಲಾಕೊಂಡಿದ್ಯಾ. ಈಗ ರೀಸನ್ ಹೇಳು ನೋಡೋಣ. ಹಾ ಬಾಸ್, ಅದೇ ಏನು? ನಿನ್ನೇನೋ ಕೇಳಬೇಕಿತ್ತು, ಅದಕ್ಕೆ. ನನಗ ಏನ್ ಬಾಸ್? ನೀನು ನೋಡೋದಕ್ಕೆ ಗಂಡು ಬಂದಿತ್ತಂತೆ. ಬಂದಿತ್ತು ಅನ್ನೋಕೆ ಅದೇನು ಪ್ರಾಣಿನ ಬಾಸ್? ನಿನ್ನ ನೋಡೋದಕ್ಕೆ ಪ್ರಾಣಿ ಥರ ಇರೋ ಗಂಡೇ ಬರಬೇಕು, ಅದಕ್ಕೆ ಕೇಳಿದೆ. ನನ್ನನ್ನು ನೋಡೋಕೆ ಅಟ್ಲೀಸ್ಟ್ ಗಂಡು ಪ್ರಾಣಿನಾದ್ರೂ ಬರುತ್ತೆ, ಆದ್ರೆ ನಿಮ್ಮನ್ನು ನೋಡೋಕೆ ಹೆಣ್ಣು ಕ್ರಿಮಿ ಕೀಟನೂ ಬರಲ್ಲ, ನೆನ್ಪಿಟ್ಕೊಳ್ಳಿ. ಮಾತ್ಗೂ ವಾಪಸ್ ಉತ್ತರ ಕೊಡದೇ ಇದ್ರೆ ಆಗೋದಿಲ್ಲ ಅಲ್ವಾ ನಿನಗೆ? ನಾರ್ಮಲ್ ಮಾತುಕತೆ ಆದ್ರೆ ನಾವಾಡೋಕ್ಕಿಂತ ಜಾಸ್ತಿ ಕೇಳಿಸ್ಕೊತೀನಿ, ಆದ್ರೆ ಎದುರಿದ್ದವರು ಗ್ಯಾಪಲ್ಲಿ ನಮ್ಮನ್ನ ಆಡ್ಕೊಂಡ್ರೆ ನಮ್ಮ ಹತ್ರ ಕೌಂಟರ್ ರೆಡಿ ಇರುತ್ತೆ. ಕುಚ್ಬಿ ಏನಾದರೂ ಹೇಳಲೇಬೇಕಲ್ಲ. ನಾನ್ಸೆನ್ಸ್. ಆಯ್ತು, ಅದೇನೋ ಗಂಡು ಬಂದಿತ್ತು ಅಂತ ಹೇಳಿ ಸುಮ್ಮನಾದ್ರಿ. ನಾನೇನು ಸುಮ್ಮನೆ ಆಗಿಲ್ಲ, ನೀನೇ ಟಾಪಿಕ್ ಚೇಂಜ್ ಮಾಡಿದ್ದು. ಆಯ್ತು, ವಾಪಸ್ ನಾನೇ ಟಾಪಿಕ್ ಬಂದಿದ್ದೀನಿ, ಯಾಕೆ ಕರೆದಿದ್ದೀರಾ ಅಂತ ಹೇಳಿ. ಅದೇ ನೀನು ನೋಡೋದಕ್ಕೆ ಗಂಡು ಬಂದಿತ್ತಂತಲ್ಲ, ನೀನು ಮದ್ವೆಗಿದ್ಮೇಲೆ ಆಗ್ಬೇಡ ಅಂತ ಹೇಳೋಣ ಅಂತ ಕರೆದೆ. ಸಿಸ್ಟರ್, ವಾಟ್ ಇಸ್ ದಿಸ್ ವೇದಾಂತ್? ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ಬಿಟ್ಟಿದ್ದಾನೆ. ಅಲ್ಲ, ನಾಳೆ MLA ಆಗಿ ನಾಡ್ದು CM ಆಗೋ ನಾನು. ಅಕಸ್ಮಾತ್ ವಿರೋಧ ಪಕ್ಷಕ್ಕೆ ಈ ವಿಷಯ ಎಲ್ಲ ಗೊತ್ತಾಗಿ ವೇದಾಂತ್ ನನ್ನ ಅಳಿಯ ಅಂತ ಈ ಕಥೆನೆಲ್ಲ ಎತ್ತಾಕಿ ನನ್ನ CM ಸೀಟಿಂದ ಕೆಳಗಿರ್ಸಕ್ಕಿಲ್ವಾ? ಅಲ್ಲಿಗೆ ನನ್ನ ರೆಪ್ಯುಟೇಷನ್ ಏನಾಗಬೇಡ ಹೇಳು. ನಿನ್ನ ರೆಪ್ಯುಟೇಷನ್ ಮನೆ ಹಾಳಾಗ ನೀನು CM ಆಗೋದಿರಲಿ, ವಿಧಾನಸೌಧದಲ್ಲಿ 3ನೇ ಮಾಡಿ ನೆಲ ಒರ್ಸೋಕ್ಕೂ ನಿನಗೆ ಚಾನ್ಸ್ ಸಿಗಲ್ಲ. ಏನು ಸಿಸ್ಟರ್, ನೀನು ಯಾರೋ ಮೇಲಿನ ಕೋಪನ ನನ್ನ ಮೇಲೆ ತೀರ್ಸ್ಕೊತಾ ಇದೆಯಾ? ಅಲ್ಲ, ಇವಾಗ ಏನಾಯ್ತು? ವೈ ಆರ್ ಯು ಸೋ ಅಪ್ಸೆಟ್ಟು? ನಂಗೆ ಯಾಕೋ ಆ ಸಾರಿಕಾ ಹೇಳಿದ್ದು ನಿಜ ಇರ್ಬೋದೇನೋ ಅಂತ ಅನ್ನಿಸ್ತಿದೆ. ಸಡನ್ ಆಗಿ ಈಗ ಮ್ಯಾಟ್ರು ಸಾರಿಕಾ ಬಗ್ಗೆ ಯಾಕೆ ಟರ್ನ್ ಆಯಿತು? ತಗೋ ಕುಡಿ, ಆಮೇಲೆ ಸಾರಿಕಾ ಏನಂತ ಹೇಳಿದ್ಲು ಗೊತ್ತಾ? ನನ್ಗೆ ಯಾಕೋ ಈ ಅಮೂಲ್ಯ ವೇದಾಂತನ ಬೀಳಿಸ್ಕೊತಾಳೆ ಅಂತ ಅನ್ನಿಸ್ತಾ ಇದೆ. ಡೌಟ್ ಇತ್ತು, ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಡೌಟ್ ಇತ್ತು. ನಾನವತ್ತು ದೇವಸ್ಥಾನದಲ್ಲೇ ಹೇಳಿದ್ದೆ, 2ನೇ ಮಗನ ಕತೆ ಆಗಿರಲಿ, ಮೊದಲನೇ ಮಗನು ಹೊಂಡಕ್ಕೆ ಬೀಳ್ತಾವನೆ ಅಂತ. ವೇದಾಂತ್ ಯಾವತ್ತೂ ಹೀಗಿರಲಿಲ್ಲ. ಈ ಕಿಲಾಡಿ ಎಲ್ಲಿಂದ ಬಂದ್ಲ? ದೇವಸ್ಥಾನದಲ್ಲಿ ಆ ವೇದಾಂತು ಕೈ ಹಿಡ್ದು ಎತ್ತಿದ್ದು ಆ ಅಮೂಲ್ಯನ್ನೇ. ಹಿಂಗೆ ಬಿಟ್ರೆ ಕೈ ಹಿಡ್ದು ಎತ್ತಿದೋಳನೆ ಕೈ ಹಿಡಿದು ತಾಳಿ ಕಟ್ಬಿಡ್ತಾನೆ, ಹುಷಾರು. ಶಟ್ ಅಪ್. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಹೀಗೆಲ್ಲ ಮಾತಾಡಬೇಡ. ಅವರಿಬ್ಬರ ಮಧ್ಯೆ ಆ ಥರ ಏನಾದರೂ ಇದ್ದರೆ ನಾನು ಅವಳನ್ನು ಸುಮ್ಮನೆ ಬಿಡಲ್ಲ. ಏನಂದ್ರೆ? ಅದೇ ನೋಡಕ್ ಬಂದಿರೋ ಗಂಡು ಒಪ್ಕೊಂಡು ಮದುವೆ ಆಗೋದಕ್ಕೆ ಹೋಗ್ಬೇಡ ಅಂತ ಹೇಳಿದೆ. ಹಲೋ ಬಾಸ್, ನನ್ನನ್ನು ಮದುವೆ ಆಗ್ಬೇಡ ಅನ್ನೋದಕ್ಕೆ ನೀವ್ಯಾರು? ನಾನು ನಿನ್ನ ಬಾಸ್. ಅಷ್ಟೇ ಬಾಸ್, ಅಷ್ಟೇ. ಫ್ರೆಂಡು ಅಲ್ಲ, ಬಾಯ್ ಫ್ರೆಂಡು ಅಲ್ಲ. ಮತ್ತ್ಯಾಕೆ ಬಾಯ್ ಫ್ರೆಂಡ್ ವಿಚಾರ? ಇನ್ನೇನು ಮತ್ತೆ, ನೀವು ಬಾಯ್ ಫ್ರೆಂಡ್ ಆಗಿದ್ದಿದ್ರೆ ನಾನು ಇನ್ಯಾರನ್ನೂ ಮದುವೆ ಆಗ್ಬಿಡ್ತೀನಿ ಅನ್ನೋ ಟೆನ್ಷನ್ ಇರುತ್ತೆ. ಮನೆಯವ್ರ ಒತ್ತಾಯಕ್ಕೋ ಇಲ್ಲ ಪರಿಸ್ಥಿತಿಗೆ ಒಪ್ಪಿನೋ ಎಲ್ಲಿ ನಾನು ಮದುವೆಗೆ ಒಪ್ಕೊಂಡ್ಬಿಡ್ತೀನಿ ಅನ್ನೋ ಡೌಟಲ್ಲಿ ಮದುವೆ ಬೇಡ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಬಾಯ್ ಫ್ರೆಂಡೇ ಅಲ್ಲ. ನಾನೇನು ಬಾಯ್ ಫ್ರೆಂಡ್ ಅಲ್ವೇ ಇಲ್ಲ, ಆಗೋದೂ ಇಲ್ಲ. ಮತ್ತ್ಯಾಕೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ದೀರಾ? ಯಾಕಂದರೆ ನೀನು ನನ್ನ ಕಂಪ್ನಿ ಎಂಪ್ಲಾಯ್. ಆಸ್ ಅ ಬಾಸ್ ನಿನಗೆ ವೆಲ್ ವಿಶ್ ಮಾಡೋದು ಜಸ್ಟ್ ಮೈ ಡ್ಯೂಟಿ. ನಿಜ ಹೇಳಿ ಬಾಸ್, ನೀವು ಯಾಕೆ ಮದುವೆ ಬೇಡ ಅಂತಿದ್ದೀರಾ ಅಂತ? ಆ್ಯಕ್ಚುಲಿ ಅದೇನು ಅಂತಂದರೆ, ಈಗ ಗೊತ್ತಾಯ್ತು ಬಿಡಿ, ಪಕ್ಕಾ ಗೊತ್ತಾಯ್ತು, ಏಕ್ದಮ್ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ಏನು ಗೊತ್ತಾಯ್ತು? ಏನು ಅರ್ಥ ಆಯಿತು? ಅದೇ ಅವತ್ತು ಶ್ರೀವತ್ಸಂಗೆ ತಲೆ ತಿನ್ನಂಗೆ ಆಫೀಸಲ್ಲಿರೋ ಹುಡುಗಿರಿಗೆಲ್ಲ ಮದುವೆ ಆಗಬೇಡಿ, ಮದುವೆ ಆದರೆ ನಿಮ್ಮ ಲೈಫ್ ಎಕ್ಕುಟ್ಟೋಗುತ್ತೆ ಅಂತ ಕಿವಿ ಓದಿ ಮದುವೆ ಮುರಿಯೋಕ್ಕೆ ನೋಡ್ತಿದ್ದೀರಾ ಹಾಗೆ ನನ್ನ ಮದುವೆನೂ ಉಡಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಿದ್ದೀರಾ ಅಲ್ವಾ?
ಗುಂಡಿ ಬೇಬಿ ಯಾವತ್ತೂ ಇಷ್ಟು ಪುರ್ಸೊತ್ತಾಗಿ ಕೂತ್ಕೊಂಡು ರೆಡಿನೇ ಆಗಿರ್ಲಿಲ್ಲ ಅಲ್ವಾ? ಹ್ಞೂ ಕಣೆ, ಫಂಕ್ಷನ್ ಇದ್ದಾಗಲೂ ಆ ಕೆಲಸ ಈ ಕೆಲಸ ಅಂತ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ಲು. ಆದ್ರೀಗ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ಲ. ಗೊಂಬೆ, ದಂತದ ಗೊಂಬೆ ಥರ ಕಾಣ್ತಿದ್ದಾಳೆ. ನನ್ನ ಕಣ್ಣೇ ಬೀಳುತ್ತೆ. ಸಾಕು ಸುಮ್ಮನೆ ಸುಮ್ಮನೆ ಸುಳ್ಳು ಬಿಲ್ಡಪ್ ಎಲ್ಲ ಕೊಟ್ಬೇಡ ನೀನು. ಇಲ್ಲ ಅಮ್ಮು, ತುಂಬ ಮುದ್ದಾಗಿ ಕಾಣ್ತಿದ್ಯಾ. ನಿನ್ನ ಈ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅವಳು ಹೇಳಿದ ನಿಜಾನೇ, ನನ್ನ ಕಣ್ಣೆ ಬೀಳುತ್ತೆ ಅನ್ನಿಸ್ತಿದೆ. ಅಕ್ಕ, ದೃಷ್ಟಿ ತಾಗಬಾರ್ದು ಅಂತ ನೀನು ಅದೇನೋ ಮಾಡ್ತೀಯಲ್ಲ, ಮಾಡೆ ಅದನ್ನ. ಅಕ್ಕ ದೃಷ್ಟಿ ತೆಗೆದ್ಲು ಅಂದ್ರೆ ಮುಗೀತು. ಇನ್ನು ದೇವ್ರೆ ಕಣ್ಣು ಹಾಕಿದ್ರು ತಾಗಲ್ಲ ಬಿಡು. ಅದಿತಿ ಅಲ್ಲಕ್ಕ? ಅಕ್ಕ ಅವಳು ಹೂ ತರಕ್ ಹೋಗಿದ್ದಾಳೆ. ಈ ಬಿಲ್ಡಕ್ಕೆ ಇವಾಗಲೇ ಹೋಗ್ಬೇಕಿತ್ತಾ? ನೀನ್ ನೋಡೋದಕ್ ಬರೋರು ಹೇಗಿದ್ರು ರಾಹುಕಾಲ ಮುಗಿದ ಮೇಲೆ ಬರೋದು. ಅಷ್ಟರಲ್ಲೇ ಬಂದ್ಬಿಡ್ತೀನಿ ಅಂತ ಸೊಕ್ ಮಾಡ್ಕೊಂಡು ಹೋದ್ಲಕ್ಕ. ಅಮ್ಮು, ನನ್ನ ಮಾತು ನಡೆಸ್ಕೊಡ್ತೀಯಾ? ಒಂದು ವಿಷಯ ಏನು ಅಂತ ಹೇಳು. ಹಾಗಿದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನನ್ನ ಇಡೀ ಲೈಫಲ್ಲಿ ಕಣ್ಮುಚ್ಚಿ ಯಾರನ್ನಾದ್ರೂ ನಂಬಿದ್ದೀನಿ ಅಂದರೆ ಅದು ನಿನ್ನೆ ಅಕ್ಕ. ಹಾಗಿದ್ರೆ ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳು. ಆಯಿತು ಹೇಳಕ್ಕ, ನಡ್ಸ್ಕೊಡ್ತೀನಿ. ನಿನ್ನನ್ನು ನೋಡೋಕೆ ಬರೋ ಹುಡುಗ ನಿನಗಿಷ್ಟ ಆಗಿಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು, ಆಯಿತಾ? ಅಯ್ಯೋ, ಇದ್ರಲ್ಲಿ ಒಪ್ಕೊಳ್ಳೋದೇನಿದೆಯಕ್ಕ? ಹುಡುಗ ನನ್ನ ಕಂಡೀಷನ್ಗೆ ಒಪ್ಕೊಂಡ ಅಂದರೆ ನನ್ನ ಕಡೆಯಿಂದನೂ ಗ್ರೀನ್ ಸಿಗ್ನಲ್ಲು. ಇದನ್ನೇ ಬೇಡ ಅನ್ನೋದು. ಆ ಕಂಡೀಷನ್ ಯಾವುದ್ರಲ್ಲೂ ನಿನ್ನ ಭವಿಷ್ಯ, ನಿನ್ನ ಖುಷಿ, ನಿನ್ನ ಆಸೆಗಳಿಗೆ ಬೆಲೆನೇ ಇರಲಿಲ್ಲ. ಬೆಲೆ ಆಮೇಲಕ್ಕ, ಅದ್ರ ಬಗ್ಗೆ ವಿಷಯನೇ ಇರಲಿಲ್ಲ. ಹೌದು, ನೀನು ನಮ್ಮೆಲ್ಲರೂ ಖುಷಿನ ಮುಂದಿಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನೇನಾದರೂ ಹಾಗೆ ಮಾಡಿದ್ರೆ ಜೀವನ ಪೂರ್ತಿ ನಾನು ಕೊರಗಬೇಕಾಗುತ್ತೆ. ನಿನಗಿಷ್ಟ ಇಲ್ಲ ಅಂದರು ನಮಗೋಸ್ಕರ ಹುಡುಗನ ಒಪ್ಕೊಂಡ್ರೆ ನನ್ನ ಮೇಲೆ ಆಣೆ. ಆಯ್ತಕ್ಕ, ಇಷ್ಟ ಆಗಿಲ್ಲ ಅಂತ ಅಂದರೆ ಒಪ್ಕೊಳ್ಳಲ್ಲ. ಖುಷಿನಾ? ಕಾಂತ, ರೀ ಕಾಂತ. ಎಸ್ ಬಾಸ್, ಗುಡ್ ಮಾರ್ನಿಂಗ್. ಕಾಂತ ಡ್ಯೂಟಿ ಅಟೆಂಡಿಂಗ್. ಹ್ಯಾವ್ ಎ ನೈಸ್ ಡೇ. ಅದೇನ್ರಿ ಡ್ಯೂಟಿ ಅನ್ಕೊಂಡು ಇದನ್ನ ಆರ್ಮಿನ? ನೀವು ಕೊಡೋ ಟಾರ್ಚರ್ಗೆ ಇದಕ್ಕಿಂತ ಆರ್ಮಿನೇ ಬೆಟರು ಬಿಡಿ. ಬೈಕೊಂಡಿದ್ದಾಯ್ತಾ? ಅಯ್ಯೋ ಬಾಸ್, ಯಾಕೆ ಯಾವಾಗಲೂ ನನ್ನ ಅಪಾರ್ಥ ಮಾಡ್ಕೊತೀರಾ? ನೀವು ಆರ್ಮಿಗಿಂತ ಜಾಸ್ತಿ ಸ್ಟ್ರಿಕ್ಟು ಅಂತ ಅನ್ಕೊಂತಿದ್ದೆ. ಅಪರೂಪಕ್ಕಾದ್ರೂ ನಿಜ ಹೇಳ್ರಿ. ಮೈಂಡ್ ವಾಯ್ಸೇ ಅರ್ಥ ಆದಮೇಲೆ ನಾರ್ಮಲ್ ವಾಯ್ಸಲ್ಲಿ ಏನು ಹೇಳಿದ್ರೆ ಏನು ಬಂತು? ಎದುರುಗಡೆ ಒಂದು ಹಿಂದೆ ಒಂದು ಮಾತಾಡೋ ಮೈಂಡ್ ವಾಯ್ಸ್ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರಿ, ಹೋಗ ಅಮ್ಮಲಿಂಗ್ ಕರೀರಿ. ಓಕೆ ಬಾಸ್, ಕರಿತೀನಿ. ಈಗ ನೀವು ನನ್ನ ಕರೆದಿದ್ದು ಯಾಕೆ ಅಂತ ಹೇಳಿ. ಅವಳನ್ನು ಕರೀರಿ ಅಂತಾನೆ ನಿಮ್ಮನ್ನು ಕರೆದಿತ್ತು. ಹೋಗಿ ಕರೀರಿ. ಬಾಸ್, ಅಮೂಲ್ಯ ಮೇಡಮು ಇಷ್ಟು ಬೇಗ ಬಂದಿರಲ್ವಲ್ಲ ಬಾಸ್? ನೆನ್ನೆ ನೈಟ್ ಫೋನ್ ಮಾಡಿ ಬೆಳಗ್ಗೆ ಪ್ರೆಸೆಂಟೇಷನ್ ಇದೆ ಬೇಗ ಬಾ ಅಂತ ಹೇಳಿದೆ. ಬಂದಿರ್ತಾಳೆ, ಹೋಗಿ ಕರೀರಿ. ಬಾಸ್, ನೀವಿಬ್ರು ರಾತ್ರಿ ಎಲ್ಲ ಮಾತಾಡ್ತೀರಾ? ಅಲ್ಲ ಬಾಸ್, ಆಫೀಸ್ ವರ್ಕು ಅಲ್ಲೂ ಡಿಸ್ಕಸ್ ಮಾಡ್ತೀರಾ ಅಂತ ಕೇಳಿದೆ. ಜಾಸ್ತಿ ಅಧಿಕ ಪ್ರಸಂಗ ಮಾಡಿಬಿಡಿ. ಹೋಗಿ ಕರೀರಿ.
ಕಾಫಿ ಕೊಡು. ಕಾಫಿ ತಗೊಳ್ಳಿ. ಯಾಕೆ ಸುಮ್ಮನೆ ಕೂತಿದ್ದೀರಾ? ಕಾಫಿ ತಗೊಳ್ಳಿ. ಅಮ್ಮು ಸ್ವಲ್ಪ ತಲೆ ಎತ್ತು ನೋಡಮ್ಮ. ಅದು ಏನಿಲ್ಲ, ಸಡನ್ ಆಗಿ ವೇದಾಂತ ನೋಡಿದ್ರಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಲು. ಏನೇನು ಪಿಶಾಚಿ, ನೀನೇನು ಮಾಡ್ತಿದ್ಯಾ ಅಲ್ಲಿ? ಅಮ್ಮು ಏನು ಮಾಡ್ಬಿಟ್ಟೆ ನೀನು? ಯಾವಾಗಲೂ ತಲೆ ಎತ್ಕೊಂಡು ಬರೋಳು, ಇವತ್ತು ಯಾಕೆ ತಲೆ ಬಗ್ಸ್ಕೊಂಡು ಬಂದೆ? ನಾಚಿಕೆನಾ? ಏನೇ ಹಾರಾಡಿದ್ರು ಇವತ್ತು ಮಾತ್ರ ಸೈಲೆಂಟೇ ಅಲ್ವೇನಣ್ಣ? ಅದಿತಿ, ವೇದಾಂತಕ್ಕೆ ಟವಲ್ ತಂದು ಕೊಡಮ್ಮ. ಇಲ್ಲ, ಇಟ್ಸ್ ಓಕೆ. ನಾನು ಬಾತ್ರೂಮ್ಗೆ ವಾಶ್ ಮಾಡ್ಕೊಂಡು ಹೋಗ್ತೀನಿ. ಅದಿತಿ, ಅವ್ಳು ಬಾತ್ರೂಮ್ ತೋರಿಸ್ಬಿಡು. ಹಾಂ. ನಾನೇನೋ ಒಳ್ಳೆ ಹುಡುಗಿ ಥರ ನಾಚ್ಕೊಂಡು ತಲೆ ತಗ್ಸ್ಕೊಂಡು ಬಿಲ್ಡಪ್ ತಗೊಳ್ತಿದ್ರೆ ಇವ್ನು ಸಿಡುಕ್ ಮೂತಿ ತೋರಿಸಿ ಶಾಕ್ ಕೊಟ್ಟೆಲ್ಲ ಹಾಳು ಮಾಡಿಬಿಟ್ಟ. ಅಮ್ಮು, ಯಾಕೆ ಹಾಗೆ ನಿಂತ್ಬಿಟ್ಟೆ? ಎಲ್ರಿಗೂ ಕಾಫಿ ಕೊಡು. ಏನಾಗಿದೆ ನಿನಗೆ? ನೀನು ಯಾರು ಅಂತ ನಿನಗೆ ಮರ್ತೋಗಿದೆ. ವೇದಾಂತ್, ಇನ್ನೊಂದ್ಸಲ ಹೇಳು. ವೇದಾಂತ್ ವಸಿಷ್ಠ. ವಾಟ್ ಆರ್ ಯು ಡೂಯಿಂಗ್ ಅಂತ? ಅಲ್ಲ, ಯಾವುದು ಹುಡುಗಿ ಮನೆಗೆ ಬಂದು ಮದುವೆ ನಿಲ್ಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ವಾಟ್ ದ ಬ್ಲಡ್ ಹೆಲ್ ಇಸ್ ರಾಂಗ್ ವಿತ್ ಯು? ವಿಷಯಕ್ಕೆ ಬರೋಣ. ನಮ್ಮ ಹುಡುಗನ ಇದೇ ಮೊದಲಮ್ಮ ನೀವು ನೋಡ್ತಾ ಇರೋದು. ಇವನು ಸ್ವಲ್ಪ ವರ್ಕೋಹಾಲಿಕ್ಕು. ಕೆಲಸದ ಮೇಲೆ ತುಂಬಾ ಪ್ರೀತಿ. ಅಪ್ಪ ಮಾಡಿಟ್ಟಿರೋ ಆಸ್ತಿ ಇದೆ ಅಂತ ಸುಮ್ಮನೆ ಕೂರದೆ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾನೆ. ನಿಮ್ಮ ಮಗಳ ಥರನೇ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ನೋಡಿ,
ಇವಳು ಯಾಕೆ ಮದುವೆ ಆಗ್ತಿದ್ದಾಳೆ? ತಲೆ ಕೆಟ್ಟಿರ್ಬೇಕು. ಅದು ಯಾವಾಗ ತಾನೇ ಸರಿ ಇತ್ತು. ಶೀಸ್ ಬ್ರಿಲಿಯಂಟ್, ಹಾರ್ಡ್ ವರ್ಕಿಂಗ್. ಮತ್ತೆ ಯಾಕಿದ್ರೆ ಸ್ಟೂಪಿಡ್ ಆಗಿ ಡಿಸಿಷನ್ ತೊಗೊಳ್ತಿದ್ದಾಳೆ. ಅವಳಿಗೆ ಅವ್ಳ ಫ್ಯೂಚರ್ ಬಗ್ಗೆ ಯೋಚನೆ ಇಲ್ಲ ಅನ್ಸುತ್ತೆ. ಮದುವೆ ಆಗಿ ಫ್ಯೂಚರ್ನ ಲೈಫ್ನ ಎರಡನ್ನೂ ಹಾಳು ಮಾಡ್ಕೋತಿದ್ದಾಳೆ. ಇಡಿಯಟ್. ಈ ಪಚಾರಿ ಮದುವೆ ಆಗ್ತಿದ್ದಾಳೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಬೈ ದ ವೇ, ವೈ ಮೈ ಸೋ ಡಿಸ್ಟರ್ಬ್ಡ್? ನನಗೆ ಯಾಕೆ ಇಷ್ಟೊಂದು ಇರಿಟೇಷನ್ ಆಗ್ತಿದೆ? ಅವಳು ಆಫೀಸ್ ಬಿಟ್ಟು ಹೋಗ್ತಿದ್ದಾಳೆ ಅಂತ ಸಂಕಟ ಆಗ್ತಿದ್ಯಾ? ಅಥವಾ ಅವಳು ಬೇರೆ ಯಾರನ್ನೋ ಮದುವೆ ಆಗ್ತಿದ್ದಾಳೆ ಅಂತ ಟೆನ್ಷನ್? ಹೇ ನೋನೋ, ನಾವು ಹೊಡೋಣವಾ? ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ. ಹಾಂ ಹೌದಲ್ವಾ, ನಡೀರಿ ಹೋಗೋಣ. ಅವಳಿಗೆ ಯಾರನ್ನಾದ್ರೂ ಮದುವೆ ಆಗಲಿ, ನನಗೇನು? ಐ ನೀಡ್ ಟು ಕಾಮ್ ಡೌನ್. ವೇದಾಂತ್, ಕಾಮ್ ಡೌನ್. ಐ ನೀಡ್ ಟು ಕಾಮ್ ಡೌನ್. ಹುಷಾರು. ಇದು ಅದಕ್ಕಿಂತ ಕಾಮಿಡಿ ಆಗಿದೆ, ನೋಡ್ತೀರಾ? ವೇದಾಂತ್, ಆಯು ಓಕೆ? ಏನಿದೆಲ್ಲ? ಹೌದು, ನಾನೇ ಮಾಡಿದ್ದು. ಏನೀಗ? ಏನಾಗ್ತಿದ್ಯಾ? ಕಾಫಿ ಚೆಲ್ಲಿ ನೀನೇ ತಾನೆ? ಯಾಕೆ ನಗ್ತಿದ್ಯಾ ಈಗ? ನಕ್ಬೇಡ, ನಕ್ಬೇಡ. ಏನ್ ಮಾಡ್ತಿದ್ಯಾ ನೀನು? ಇದು ನಮ್ಮನೆ ಅನ್ನೋದು ಮರಿಬೇಡ ನೀನು. ಇದು ನನ್ನ ರೂಮ್ ಬೇರೆ, ನನ್ನ ಅಡ್ಡ. ಏನ್ ಮಾಡ್ತಿದ್ಯಾ? ಬೇಡ ನೋಡು, ನೀನ್ ಯಾರು ಅಂತ ನಿನ್ಗೆ ಮರ್ತೋಗಿದೆ ಅನ್ಸುತ್ತೆ. ಹುಡ್ಗಿರಂದ್ರೆ ಆಗಲ್ಲ ಅಂತ ಬಿಲ್ಡಪ್ ಕೊಟ್ಟು ಈಗ ಹುಡ್ಗಿ ರೂಮ್ಗೆ ನುಗ್ಗಿ ಹುಡ್ಗಿಯಿಂದ ಬಿದ್ದಿದ್ಯಾ? ಆಗೋಯ್ತು, ನನ್ನಿಂದ ಅಣಿಸ್ತೀಯಾ? ಇವತ್ತು ಮಾತಾಡಿ ನಾವು ಸುಮ್ಮನೆ ಬಿಡ. ನನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತೀನಿ. ನನ್ನ ಕಾನು ಕೇಕ್ ತಗೊಳಕ್ ಮುಂಚೆ ನೀನಿಂದ ಹೊರಟ್ಬೇಡ. ಹುಡ್ಗ ನೋಡಕ್ ಬಂದಿದ್ದಾನೆ ಇವತ್ತು.